ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ವಾಸ್ತುಶಾಸ್ತ್ರ. ಒಳ್ಳೆಯ ಜೀವನಕ್ಕೆ, ಸಂತೋಷಕ್ಕೆ, ಸಮೃದ್ಧಿಗೆ ಮನೆಯ ವಾಸ್ತು ಬಹಳ ಮುಖ್ಯ. ಇವತ್ತು ನಾವು ನಿಮಗೆ 90 ಸರಳ ಆದರೆ ಶಕ್ತಿಶಾಲಿ ವಾಸ್ತು ಸಲಹೆಗಳನ್ನು ಹಂಚಿಕೊಳ್ಳಲಿದ್ದೇವೆ. ಇದು ನಿಮ್ಮ ಮನೆಯ ಶಕ್ತಿಯನ್ನು ಸಕಾರಾತ್ಮಕವಾಗಿಸಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಬನ್ನಿ ಈಗ ಶುರು ಮಾಡೋಣ. 1. ಮನೆಯ ಮುಖ್ಯ ದ್ವಾರದ ಎದುರು ಊಟದ ಟೇಬಲ್ ಇಡಬೇಡಿ. ಊಟದ ಸ್ಥಳವನ್ನು ಆಯ್ಕೆ ಮಾಡುವಾಗ ಅದು ಮುಖ್ಯ ದ್ವಾರದಿಂದ ನೇರವಾಗಿ ಕಾಣದಂತೆ ಎಚ್ಚರ ವಹಿಸಿ. ಇದು ನಿಮ್ಮ ಮನೆಗೆ ಬರುವ ಸಕಾರಾತ್ಮಕ ಶಕ್ತಿಯನ್ನು ಉಳಿಸಿಕೊಳ್ಳುತ್ತದೆ. 2. ಈಶಾನ್ಯ ದಿಕ್ಕಿನಲ್ಲಿ ಒಂದು ತುಳಸಿ ಗಿಡವನ್ನು ನೆಡಿ. ತುಳಸಿ ದೇವಿಯ ಆಶೀರ್ವಾದವು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. 3. ಹಣ ಇಡುವ ತಿಜೋರಿ ಅಥವಾ ನಿಮ್ಮ ಪರ್ಸ್ ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ. ಇದು ಆರ್ಥಿಕ ಸ್ಥಿರತೆಗೆ ಒಳ್ಳೆಯದು. 4. ಅಲ್ಮಾರಿಯ ಬಾಗಿಲು ತೆರೆದಾಗ ಅದು ಉತ್ತರ ದಿಕ್ಕಿನ ಕಡೆಗೆ ತೆರೆಯುವಂತೆ ಇಡಿ. ಇದು ಸಂಪತ್ತಿನ ಹರಿವನ್ನು ಆಕರ್ಷಿಸುತ್ತದೆ. 5. ಮನೆಯ ಬಾಗಿಲುಗಳು ಹಳೆಯದಾದರೆ ತೆರೆಯುವಾಗ ಶಬ್ದ ಬಂದರೆ ಅದು ಶುಭವಲ್ಲ. ಸಮಯಕ್ಕೆ ಎಣ್ಣೆ ಹಾಕಿ ಸರಿಪಡಿಸಿ. ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. 6. ಮಲಗುವಾಗ ತಲೆಯನ್ನು ದಕ್ಷಿಣಕ್ಕೆ ಮತ್ತು ಕಾಲುಗಳನ್ನು ಉತ್ತರಕ್ಕೆ ಇರಿಸಿ. ಇದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಚೆನ್ನಾಗಿ ನಿದ್ರೆ ಬರುತ್ತದೆ. 7. ದಕ್ಷಿಣ ಪೂರ್ವ ದಿಕ್ಕು ಅಗ್ನಿಯ ದಿಕ್ಕು. ಇಲ್ಲಿ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಇಡಬೇಡಿ. ಒಂದು ವೇಳೆ ಇದ್ದರೆ ಸ್ಥಾನ ಬದಲಾಯಿಸಿ. 8. ಈಶಾನ್ಯ ದಿಕ್ಕನ್ನು ಸಾಧ್ಯವಾದಷ್ಟು ಖಾಲಿಯಾಗಿ ಇಡಿ. ಇಲ್ಲಿ ಹೆಚ್ಚಿನ ನಿರ್ಮಾಣ ಮಾಡದಿರಿ. ಇದು ಮನೆಯ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. 9. ಮಲಗುವ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಕಿರಣ ಅಂದರೆ ಭೀಮ್ ಇರದಂತೆ ನೋಡಿಕೊಳ್ಳಿ. ಇದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. 10. ಈಶಾನ್ಯ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ಇಲ್ಲಿ ಕೊಳಕು ಇದ್ದರೆ ಮನೆಯ ಮುಖ್ಯಸ್ಥನ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. 11. ಶೌಚಾಲಯ ಮತ್ತು ಸ್ನಾನಗೃಹದ ಬಾಗಿಲುಗಳನ್ನು ಬಳಕೆ ಇಲ್ಲದಿದ್ದಾಗ ಮುಚ್ಚಿ ಇಡಿ. ಅದನ್ನು ತೆರೆದಿಟ್ಟರೆ ನಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ. 12. ಲಿವಿಂಗ್ ರೂಮ್ನಲ್ಲಿ ಸೂರ್ಯನ ಚಿತ್ರ ಇರುವ ಫೋಟೋ ಇಡಿ. ಇದು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ತರುತ್ತದೆ. 13. ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಇಡಬೇಡಿ. ಇದು ಶುಭವಲ್ಲ. ಮನೆಯ ಸಂತೋಷದ ಮೇಲೆ ಪರಿಣಾಮ ಬೀರಬಹುದು. 14. ಟೆಲಿಫೋನ್ ಅನ್ನು ವಾಯುವ್ಯ ಅಥವಾ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಡಿ, ಆದರೆ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಡಿ. 15. ಪೂಜಾ ಕೋಣೆ ಮತ್ತು ಶೌಚಾಲಯವು ಅಕ್ಕಪಕ್ಕದಲ್ಲಿ ಇರಬಾರದು. ಒಂದು ವೇಳೆ ಇದ್ದರೆ ಪೂಜಾ ಕೋಣೆಯ ಸ್ಥಾನವನ್ನು ಬದಲಾಯಿಸಿ. 16. ಸಂಜೆಯ ವೇಳೆ ಪೂಜಾ ಕೋಣೆಯಲ್ಲಿ ಧೂಪ ಅಥವಾ ಅಗರಬತ್ತಿಯನ್ನು ಹಚ್ಚಿ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ. 17. ದೇವರ ಪೂಜೆ ಮಾಡುವಾಗ ಮುಖವನ್ನು ಈಶಾನ್ಯ ದಿಕ್ಕಿನ ಕಡೆಗೆ ಇರಿಸಿ. ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಒಡಮೂಡಿಸುತ್ತದೆ. 18. ಲಿವಿಂಗ್ ರೂಮಿನ ಈಶಾನ್ಯ ದಿಕ್ಕಿನಲ್ಲಿ ಮೀನಿನ ತೊಟ್ಟಿಯನ್ನು ಇಡಿ. 9. ಚಿನ್ನದ ಮೀನುಗಳು ಮತ್ತು ಒಂದು ಕಪ್ಪು ಮೀನನ್ನು ಇಡಿ. ಇದು ಸಮೃದ್ಧಿಯನ್ನು ತರುತ್ತದೆ. 19. ಮಲಗುವ ಕೋಣೆಯಲ್ಲಿ ಜಲಪಾತದ ಚಿತ್ರ ಅಥವಾ ನೀರಿನ ವಸ್ತುಗಳನ್ನು ಇಡಬೇಡಿ. ಒಂದು ವೇಳೆ ಇದ್ರೆ ತೆಗೆದುಹಾಕಿ. 20. ಕಂಪ್ಯೂಟರ್ ಅಥವಾ ಟಿವಿಯನ್ನು ಲಿವಿಂಗ್ ರೂಮ್ ಅಥವಾ ಅಧ್ಯಯನ ಕೋಣೆಯ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಡಿ. ಇದು ಶುಭವಾಗಿರುತ್ತದೆ. 21. ಮುಖ್ಯ ದ್ವಾರದಲ್ಲಿ ಸಾಕಷ್ಟು ಬೆಳಕಿರಲಿ. ಸಣ್ಣ ದೀಪಗಳ ಬದಲಿಗೆ ದೊಡ್ಡ ದೀಪಗಳನ್ನು ಬಳಸಿ. ಮನೆಗೆ ಶಕ್ತಿ ತುಂಬುತ್ತದೆ. 22. ಧನದ ಕೊರತೆಯನ್ನು ದೂರಗೊಳಿಸಲು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಉಪ್ಪನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಿ. ಇದನ್ನು ನಿಯಮಿತವಾಗಿ ಬದಲಾಯಿಸಿ. 23. ದಕ್ಷಿಣ ಮತ್ತು ಪಶ್ಚಿಮ ಗೋಡೆಯ ಬಳಿ ಹಾಸಿಗೆ ಮತ್ತು ಅಲ್ಮಾರಿಯನ್ನು ಇಡಿ. ಉತ್ತರ ಮತ್ತು ಪೂರ್ವ ಗೋಡೆಗಳಲ್ಲಿ ವಸ್ತುಗಳನ್ನು ಜೋಡಿಸಬೇಡಿ.
24 ಉತ್ತರ ದಿಕ್ಕಿನಲ್ಲಿ ಅಂದರೆ ಕುಬೇರ ದಿಕ್ಕಿನಲ್ಲಿ ಮದುವೆಯ ಫೋಟೋವನ್ನು ಇಡಿ. ಇದು ಪ್ರೀತಿಯನ್ನು ಬಲಪಡಿಸುತ್ತದೆ. 25 ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸಲು ರಾತ್ರಿ ತಲೆಯ ಬಳಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಡಿ. ಇದು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. 26 ಪೂರ್ವ ದಿಕ್ಕಿನಲ್ಲಿ ಕ್ಯಾಲೆಂಡರ್ ಇಡಿ. ಇದು ಸೂರ್ಯ ದೇವನ ಶಕ್ತಿಯಿಂದ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ. 27 ಮನೆಯ ಎಲ್ಲಾ ಮೂಲೆಗಳಲ್ಲಿ ಸಾಕಷ್ಟು ಬೆಳಕಿರಲಿ. ದೀಪಗಳಿಂದ ಮೂಲೆಗಳನ್ನು ಅಲಂಕರಿಸಿ ಕೊಳಕು ಇಡಬೇಡಿ. 28 ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಚಿತ್ರಗಳನ್ನು ಗೋಡೆಗೆ ಹಾಕಬೇಡಿ. ಹಸಿರಿನ ಚಿತ್ರಗಳು ಶಾಂತಿಯನ್ನು ತರುತ್ತವೆ. 29 ಮಕ್ಕಳ ಮಲಗುವ ಕೋಣೆಯನ್ನು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಡಿ. 30 ಅಡುಗೆ ಮನೆಯನ್ನು ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ನಿರ್ಮಿಸಬೇಡಿ. ಇದು ಮನೆಯ ಶಾಂತಿಯನ್ನು ಕದಡಬಹುದು. 31 ಶೌಚಾಲಯವನ್ನು ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಿಸಬೇಡಿ. 32 ಈಶಾನ್ಯ ದಿಕ್ಕಿನಲ್ಲಿ ಮಲಗುವ ಕೋಣೆಯನ್ನು ನಿರ್ಮಿಸಬೇಡಿ. ಇದು ಮನೆಯಲ್ಲಿ ಜಗಳಕ್ಕೆ ಕಾರಣವಾಗಬಹುದು. 33 ಕಿಟಕಿಗಳು ಮತ್ತು ಬಾಗಿಲುಗಳು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಲಿ. 34 ಹಿರಿಯರ ಫೋಟೋವನ್ನು ಪೂಜಾ ಕೋಣೆಯಲ್ಲಿ ಇಡಬೇಡಿ. ದಕ್ಷಿಣ ದಿಕ್ಕಿನಲ್ಲಿ ಇಡಿ. 35 ಊಟದ ನಂತರ ಕೊಳಕಾದ ಪಾತ್ರೆಗಳನ್ನು ಸಿಂಕಿನಲ್ಲಿ ದೀರ್ಘಕಾಲ ಇಡಬೇಡಿ. ಇದು ದಾರಿದ್ರ್ಯವನ್ನು ಬರಮಾಡಿಕೊಳ್ಳುತ್ತದೆ. 36 ಮನೆಯ 3 ಬಾಗಿಲುಗಳು ಒಂದೇ ಸಾಲಿನಲ್ಲಿ ಇರದಂತೆ ಎಚ್ಚರಿಕೆ ವಹಿಸಿ. 37 ಮುಖ್ಯ ದ್ವಾರವನ್ನು ಮನೆಯ ಖಚಿತ ಮಧ್ಯದಲ್ಲಿ ನಿರ್ಮಿಸಬೇಡಿ. 38 ಪೂರ್ವ ಅಥವಾ ಉತ್ತರ ದಿಕ್ಕಿನ ಮುಖ್ಯ ದ್ವಾರವು ಶುಭವೆಂದು ಪರಿಗಣಿಸಲಾಗುತ್ತದೆ. 39 ನಿಮ್ಮ ಇಷ್ಟ ದೇವತೆಯನ್ನು ಪ್ರತಿದಿನ ಸ್ಮರಿಸಿ. ಇದು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. 40 ಕ್ಯಾಟಸ್, ಆಕಿಡದಂತಹ ಮುಳ್ಳಿನ ಅಥವಾ ಹಾಲಿನ ಗಿಡಗಳನ್ನು ಮನೆಯಲ್ಲಿ ಇಡಬೇಡಿ. 41 ಮನೆಯ ಅಂಗಳದಲ್ಲಿ ಸುಗಂಧದ ಹೂವಿನ ಗಿಡಗಳನ್ನು ನೆಡಿ. ಇದು ಸಂತೋಷದ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ. 42 ಮುಖ್ಯ ದ್ವಾರದಲ್ಲಿ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿ. 43 ಮುಖ್ಯ ದ್ವಾರದಲ್ಲಿ ಗಣೇಶ ಅಥವಾ ಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಇಡಿ. 44 ಮುಖ್ಯ ದ್ವಾರದ ಉದ್ದವು ಅಗಲಕ್ಕಿಂತ 2 ಪಟ್ಟು ಇರಲಿ. 45 ಮುಖ್ಯ ದ್ವಾರದ ಎದುರು ನೀರಿನ ಮೂಲ ಇಡಬೇಡಿ. ಇದು ಶುಭವಲ್ಲ. 46 ಮನೆಗೆ ಬಣ್ಣ ಹಚ್ಚುವಾಗ ಕಿಟಕಿಗಳು ಮತ್ತು ಬಾಗಿಲುಗಳಿಗೆ ಕಪ್ಪು ಬಣ್ಣವನ್ನು ಬಳಸಬೇಡಿ. 47 ಮನೆಯ ಮೂಲೆಯಲ್ಲಿ ಗೋಡೆಗೆ ಬಿರುಕು ಇದ್ದರೆ ತಕ್ಷಣ ಸರಿಪಡಿಸಿ. 48 ಮುಖ್ಯ ದ್ವಾರದ ಎದುರು ದೇವಸ್ಥಾನ ಇರಬಾರದು. ಇದು ವಾಸ್ತುಶಾಸ್ತ್ರದ ಪ್ರಕಾರ ಶುಭವಲ್ಲ. 49 ಮನೆಯಲ್ಲಿ ನಿಂತಿರುವ ಗಡಿಯಾರ ಅಥವಾ ಒಡೆದಿರುವ ಗಾಜಿನ ವಸ್ತುಗಳನ್ನು ಇಡಬೇಡಿ. 50 ಡ್ರೆಸ್ಸಿಂಗ್ ಟೇಬಲ್ ಅನ್ನು ಹಾಸಿಗೆಯ ಎದುರಿಗೆ ಇಡಬೇಡಿ. 51 ಶ್ವೇತಾರ್ಕ ಮತ್ತು ಶಮಿ ಗಿಡವನ್ನು ಇಡುವುದರಿಂದ ಕುಟುಂಬದಲ್ಲಿ ಪ್ರೀತಿಯು ವೃದ್ಧಿಯಾಗುತ್ತದೆ. 52 ಅಡುಗೆ ಮನೆಯಲ್ಲಿ ಆಹಾರ ತಯಾರಿಸುವಾಗ ಮುಖವನ್ನು ಪೂರ್ವಕ್ಕೆ ಇರಿಸಿ. 53 ಊಟ ಮಾಡುವಾಗ ಮುಖವನ್ನು ಪೂರ್ವಕ್ಕೆ ಇರಿಸಿ. ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. 54 ಮದುವೆಯ ವಯಸ್ಸಿನ ಹೆಣ್ಣು ಮಕ್ಕಳು ತಮ್ಮ ಕ್ಯಾಮ್ರಾವನ್ನು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಇಡಲಿ. 55 ಓದಿನಲ್ಲಿ ಆಸಕ್ತಿ ಇಲ್ಲದ ಮಕ್ಕಳಿಗೆ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಓದಿಸಿ. ವಾರಕ್ಕೊಮ್ಮೆ ನೀರಿನಲ್ಲಿ ಉಪ್ಪು ಬೆರೆಸಿ ಮನೆಯನ್ನು ಒರೆಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕುತ್ತದೆ. ಮನೆಯಲ್ಲಿ ಶಂಖವನ್ನು ಇಡಿ. ಶಂಖವನ್ನು ಊದುವುದರಿಂದ ಸಕಾರಾತ್ಮಕ ಶಕ್ತಿಯು ಹರಡುತ್ತದೆ. ಮದುವೆಯ ಆಮಂತ್ರಣ ಪತ್ರಗಳನ್ನು ಕಿತ್ತು ಹಾಕಬೇಡಿ. ಇದು ಗುರು ಮಂಗಲ ದೋಷಕ್ಕೆ ಕಾರಣವಾಗಬಹುದು. ಕಚೇರಿಯ ಮುಖ್ಯ ಕ್ಯಾಬಿನ್ ಈಶಾನ್ಯ ದಿಕ್ಕಿನಲ್ಲಿ ಇರಲಿ. ಕಚೇರಿಯಲ್ಲಿ ಕೆಲಸ ಮಾಡುವಾಗ ಈಶಾನ್ಯ ದಿಕ್ಕಿನ ಕಡೆಗೆ ಮುಖ ಮಾಡಿ. ಅಡುಗೆ ಮನೆಯಲ್ಲಿ ಸಿಂಕ್ ಈಶಾನ್ಯ ದಿಕ್ಕಿನಲ್ಲಿ ಇರಲಿ. ಮನೆಯ ಮಹಿಳೆಯು ಪ್ರತಿದಿನ ಬೆಳಗ್ಗೆ ಮುಖ್ಯ ದ್ವಾರದ ಮೇಲೆ ನೀರನ್ನು ಸಿಂಪಡಿಸಿ. ಮುಖ್ಯ ದ್ವಾರದ ವಾಸ್ತು ದೋಷವನ್ನು ತೊಡೆದು ಹಾಕಲು
ಗಂಟೆಗಳಿರುವ ತೋರಣವನ್ನು ಹಾಕಿ. ಅಡುಗೆ ಮನೆ ಮತ್ತು ಮುಖ್ಯ ದ್ವಾರ ಒಂದೇ ಸಾಲಿನಲ್ಲಿ ಇಲ್ಲದಿರಲಿ. ಒಂದು ವೇಳೆ ಇದ್ದರೆ ಅಡುಗೆ ಮನೆ ಬಾಗಿಲಿಗೆ ಪರದೆ ಹಾಕಿ. ಮುಖ್ಯ ದ್ವಾರವು ಒಳಗೆ ತೆರೆಯಲಿ, ಹೊರಗೆ ಅಲ್ಲ. ಉತ್ತರ ದಿಕ್ಕಿನಲ್ಲಿ ಲೋಹದ ಕಾಮೆಯನ್ನು ಇಡಿ. ಇದು ಸಮೃದ್ಧಿಯನ್ನು ತರುತ್ತದೆ. ಆಹಾರ ಸಾಮಗ್ರಿಗಳನ್ನು ಅಡುಗೆ ಮನೆಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಇಡಿ. ಅಡುಗೆ ಮನೆಯಲ್ಲಿ ಬೆಳಕಿನ ಕೊರತೆಯಿಂದ ಒಲೆಯನ್ನು ಹೊತ್ತಿಸಬೇಡಿ. ಇದು ಸಂತಾನದ ತೊಂದರೆಗೆ ಕಾರಣವಾಗಬಹುದು. ಅಡುಗೆ ಮನೆಯಲ್ಲಿ ಅಳಬೇಡಿ. ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮನೆಯ ಮೂಲೆಗಳಲ್ಲಿ ಕೊಳಕು ಇಡಬೇಡಿ. ಇದು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ. ಮೆಟ್ಟಿಲುಗಳ ಕೆಳಗೆ ಶೇಖರಣಾ ಕೋಣೆಯನ್ನು ಮಾಡಬೇಡಿ. ಪೂಜಾ ಕೋಣೆಯ ಬಾಗಿಲು 2 ದನಿಗಳಿರಲಿ. ಮಲಗುವ ಕೋಣೆಯಲ್ಲಿ ದೇವರ ಮೂರ್ತಿಯನ್ನು ಇಡಬೇಡಿ. ಸ್ನಾನಗೃಹದಲ್ಲಿ ನೀಲಿ ಬಣ್ಣದ ಬಾಲದಿಯನ್ನು ಇಡಿ. ಶೌಚಾಲಯದಲ್ಲಿ ಗಾಢ ಬಣ್ಣದ ಟೈಲ್ಸ್ಗಳನ್ನು ತಪ್ಪಿಸಿ. ಮಲಗುವ ಕೋಣೆಯನ್ನು ಶೌಚಾಲಯಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಇಡಿ. ಶೌಚಾಲಯದ ಕನ್ನಡಿಯು ಬಾಗಿಲಿಗೆ ಎದುರಾಗಿ ಇರಬಾರದು. ಮಕ್ಕಳ ತಿಜೋರಿಯನ್ನು ನೈಋತ್ಯ ದಿಕ್ಕಿನಲ್ಲಿ ಇಡಿ. ಲಿವಿಂಗ್ ರೂಮ್ನ ಇಳಿಜಾರು ಈಶಾನ್ಯ ದಿಕ್ಕಿನ ಕಡೆಗೆ ಇರಲಿ. ಪಶ್ಚಿಮ ದಿಕ್ಕಿನಲ್ಲಿ ಶನಿದೇವರ ಸ್ಥಾಪನೆಯಿಂದ ವಾಸ್ತು ದೋಷ ಕಡಿಮೆಯಾಗುತ್ತದೆ. ಉತ್ತರ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಬೇಡಿ. ಪೂರ್ವ ದಿಕ್ಕಿನಲ್ಲಿ ಮೆಟ್ಟಿಲುಗಳ ಇಳಿಜಾರು ಇರಲಿ. ದಕ್ಷಿಣ ದಿಕ್ಕಿನ ಗೋಡೆಗಳನ್ನು ದಪ್ಪವಾಗಿ ನಿರ್ಮಿಸಿ. ಮನೆಯಿಂದ ನೀರನ್ನು ಹೊರಗೆ ತೆಗೆಯಲು ಈಶಾನ್ಯ ದಿಕ್ಕು ಸೂಕ್ತವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.